ನಮಸ್ತೆ ಸ್ನೇಹಿತರೆ, ವ್ರತಗಳಲ್ಲಿ ಹನುಮದ್ ವ್ರತವು ಒಂದು. ಮಾರ್ಗಶಿರ ಮಾಸದ ತ್ರಯೋದಶಿಯಂದು ಆಚರಿಸಬೇಕಾದ ವ್ರತ ಇದಾಗಿದೆ. ಭಾದ್ರಪದ ಶುದ್ಧ ಚತುರ್ದಶಿಯಂದು ಅನಂತವ್ರತ ಇದ್ದಂತೆ ಮಾರ್ಗಶಿರ ಶುಕ್ಲ ತ್ರಯೋದಶಿಯಂದು ಈ ಹನುಮದ್ ವ್ರತ. ಅದು ಅನಂತ ಪದ್ಮನಾಭನಾದ ಶ್ರೀಹರಿಯ ವ್ರತವಾದರೆ, ಇದು ಭಾವಿ ಪದ್ಮಾಸನರಾದ ಹನುಮದ್ರೂಪಿ ಶ್ರೀವಾಯುದೇವರ ವ್ರತ. ಅದು ಸರ್ವೋತ್ತಮ ವ್ರತವಾದರೆ, ಇದು ಜೀವೋತ್ತಮನ ವ್ರತ. ಅನೇಕರು ತಪ್ಪಾಗಿ ಇದನ್ನು ಹನುಮಜ್ಜಯಂತಿ ಎಂಬುದಾಗಿ ಆಚರಿಸುವುದುಂಟು. ವಾಸ್ತವಾಗಿ ಹನುಜ್ಜಯಂತಿ ಚೈತ್ರ ಶುಕ್ಲ ಪೂರ್ಣಿಮೆಯೆಂದು ಎಂಬುದು ಪುರಾಣಗಳಲ್ಲಿ ಉಕ್ತವಾಗಿದೆ. ಇದು ಹನುಮದ್ ವ್ರತ, ಅದು ಹನುಮಜ್ಜಯಂತಿ. ಶ್ರೀವಾಯುದೇವರ ಅವತಾರತ್ರಯಗಳಲ್ಲಿ ಹನುಮಂತನ ಅವತಾರ ಮೊದಲನೆಯದು, ಭೀಮಸೇನ ಹಾಗೂ ಮಧ್ವರೂಪಗಳು ನಂತರದ ಅವತಾರಗಳು. ಆದರೆ ಹನುಮಂತನ ಅವತಾರ ಮಾತ್ರ ಸದಾ ಶಾಶ್ವತವಿರುವಂತಹದ್ದು, ಏಕೆಂದರೆ ಹನುಮಂತ ದೇವರು ಚಿರಂಜೀವಿ, ಹಾಗೆಯೇ ಮುಂದಿನ ಯುಗಾಂತರಗಳಲ್ಲಿ ಬ್ರಹ್ಮನಾಗುವವನು. ಇಂತಹ ಮಹಿಮಾನ್ವಿತ ಹನುಮತ ದೇವರ ವ್ರತ ಹಾಗೂ ಜಯಂತಿಯ ವ್ಯತ್ಯಾಸ ತಿಳಿದು ಆಚರಿಸೋಣ. ಧನ್ಯವಾದಗಳು.